ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಚೆನ್ನಾಗಿ ಬಿಸಿಲು ಬಂದಿತ್ತು. ಹಾಗಾಗಿ ಜೋಳ ಮತ್ತು ಅಕ್ಕಿನ ತೊಳೆದು ಹಾಕಿದ್ದೀನಿ. ಇದರಲ್ಲಿ ನಾವು ರೊಟ್ಟಿ ಮಾಡ್ತೀವಿ. ಅದಕ್ಕೆ ಮಿಕ್ಸ್ ಮಾಡಿ ಜೋಳ ಮತ್ತು ಅಕ್ಕಿನ ಮಿಲ್ ಮಾಡ್ಸೋಕ್ಕೋಸ್ಕರ ಚೆನ್ನಾಗಿ ತೊಳೆದು ಒಣಗಾಕಿದ್ದೆ. ಚೆನ್ನಾಗಿ ಹರಡ್ತಾ ಇದ್ದೀನಿ. ಬಟ್ ಏನಂತಂದರೆ ಪಾರಿವಾಳಗಳು ತುಂಬಾ ಬರ್ತಾಯಿದ್ದು. ನಾನು ಒಳಗೆ ಹೋಗಿದ ತಕ್ಷಣವೇ ಬರ್ತವೆ ಮತ್ತು ನಾನು ಆಚೆ ಬಂದಕ್ಕೆ ಎಲ್ಲ ಫುಲ್ ಆರೋಗ್ತಿದ್ದು. ಅದಕ್ಕೆ ನೋಡ್ತಾ ಇದ್ದೆ ಸ್ವಲ್ಪ ಹೊತ್ತು. ನಿಮಗೂ ಇದೇ ಥರ ಏನಾದರೂ ಒಣಗಾಕ್ದಾಗ ಆಗುತ್ತಾ ಕಮೆಂಟ್ ಮಾಡಿ. ಹಾಗೆ ಮನೆಯಲ್ಲಿ ಡಾರ್ಕ್ ಚಾಕ್ಲೇಟ್ ಮೌಲ್ಡ್ ಇತ್ತು. ಹಂಗಾಗಿ ಏನಾದರೂ ಅದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಚಾಕ್ಲೇಟ್ನ ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿದೆ. ಡ್ರೈ ಫ್ರೂಟ್ಸ್ನೆಲ್ಲ ಕ್ಲೀನಾಗಿ ರೋಸ್ಟ್ ಮಾಡಿಕೊಂಡು ಕ್ರಷ್ ಮಾಡಿ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಅದರೊಳಗಡೆ ಮಿಕ್ಸ್ ಮಾಡಿ ಈ ಥರ ನಾನು ಒಂದು ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ಕ್ಲೀನಾಗಿ ಸ್ಕ್ವೇರ್ ಶೇಪಲ್ಲಿ ಹರಡ್ಕೊಂಡಿದ್ದೀನಿ. ಇದನ್ನು 1 ಅವರ್ ಆದರೂ ಫ್ರೀಝರಲ್ಲಿ ಇಟ್ಟರೆ ಚೆನ್ನಾಗಿ ಸೆಟ್ ಆಗುತ್ತೆ. ಮಕ್ಕಳಿಗೆ ಬರೀ ಡಾರ್ಕ್ ಚಾಕ್ಲೇಟ್ನೇ ಕೊಟ್ಟರೆ ಕೈ ಅಂತಾರೆ, ತಿನ್ನಲ್ಲ. ಸೊ ಹಂಗಾಗಿ ನೋಡಿ ನಾನು ಈ ಡಾರ್ಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಸೂಪರ್ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ. ಆಮೇಲೆ 1 ಅವರ್ ಆದಮೇಲೆ ನಾನು ಇದನ್ನು ತೆಗೆದು ನೋಡಿದೆ. ತುಂಬ ಚೆನ್ನಾಗಿ ಸೆಟ್ ಆಗಿತ್ತು. ನನ್ನ ಮಗಳಿಗೂ ಟೇಸ್ಟ್ ಮಾಡಿಸ್ದೆ, ಚೆನ್ನಾಗಿದೆ ಅಂತ ಅಂತಿದ್ಲು. ಅದಕ್ಕೂ ಮುಂಚೆ ಮಾಮೂಲಿ ಪ್ಲೈನ್ ಡಾರ್ಕ್ ಚಾಕ್ಲೇಟ್ನ ಕೊಟ್ಟರೆ ಬೇಡ ಅಂತ ಅನ್ನೋಳು. ಇವಾಗ ಅವಳು ಚೆನ್ನಾಗಿದೆ ಅಂತ ತಿಂದಳು. ನೋಡಿ ಈ ಥರ ಕಟ್ ಆಗಬೇಕು ಕ್ಲೀನಾಗಿ, ಆವಾಗ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಸಂಜೆ ಆಯಿತು, ಸ್ವಲ್ಪ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಆಚೆ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ಆಚೆ ಬಂದಿದ್ವಿ. ಇಲ್ಲೇ ಮನೆ ಪಕ್ಕನೇ ಸ್ವಲ್ಪ ಹೊತ್ತು ವಾಕ್ ಮಾಡಿದ್ವಿ. ಮಧ್ಯಾಹ್ನ ತುಂಬ ಬಿಸಿಲಿತ್ತು. ಬಟ್ ಇವಾಗ ನೋಡಿದ್ರೆ ಗಾಳಿ, ಇವಾಗ ಆಷಾಢ ಸ್ಟಾರ್ಟ್ ಆಯ್ತಲ್ವ, ಹಂಗಾಗಿ ಸ್ವಲ್ಪ ಗಾಳಿನೇ ಜಾಸ್ತಿ ಇವಾಗ.